ಅಪ್ಪ ಇನ್ ಎಷ್ಟೊತ್ತಪ್ಪ? ಇನ್ಸ್ಪೆಕ್ಟರ್ ಬರ್ತಾರಾ ಇಲ್ವಾ? ಫೋನ್ ಮಾಡಿ ಕೇಳಿ ಅಪ್ಪ. ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್. ಇನ್ಸ್ಪೆಕ್ಟರ್, ನಿಮಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀವಿ ಗೊತ್ತಾ? ಲಾಯರ್ ಸರ್, ಬೇಲ್ ಪೇಪರ್ಸ್ ಕೊಡಿ. ಸಾರಿ ಸರ್, ನಿಮ್ಮ ಮಗಂದು ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗಿದ್ದೆ. ಇದರಲ್ಲಿ ನಿಮ್ಮ ಮಗನ್ ತಪ್ಪೇನೂ ಇಲ್ಲ ಅಂತ ಗೊತ್ತಾಯ್ತು. ಆ ಬೈಕ್ ಕೂಡ ಬೇರೆಯವ್ರದ್ದು ಅಂತ ಗೊತ್ತಾಯ್ತು. ಕಾನ್ಸ್ಟೇಬಲ್, ಅವನ್ನ ರಿಲೀಸ್ ಮಾಡಿ. ಇಲ್ಲಿ ಸೈನ್ ಮಾಡು. ಥ್ಯಾಂಕ್ ಯು ಸರ್. ಇಷ್ಟೊತ್ತಲ್ಲಿ ಯಾರಿಗೋ ಫೋನು? ರಾಧಿಕಾಗ್ ಮಾಡ್ತಾ ಇದ್ದೀನಿ ಕಣೋ. ಇಷ್ಟೊತ್ತಿನಲ್ಲಿ ಮದುವೆ ಆಗಿರೋ ಹುಡುಗಿಗೆ ಯಾಕೋ ಫೋನ್ ಮಾಡ್ತೀಯಾ? ಏನಾದರೂ ಇದ್ರೆ ನಾಳೆ ನೋಡ್ಕೋಬಹುದು. ಮೊದಲು ಮನೆಗೆ ಹೋಗೋಣ ಬಾ. ಡ್ಯಾಡಿ, ಇನ್ನೊಂದು ಮಾತು ಮಾತಾಡಿದ್ರೆ ನಾನೇನು ಮಾಡ್ತೀನೋ ನನಗೇ ಗೊತ್ತಿಲ್ಲ. ಸ್ವಿಚ್ ಆಫ್ ಆಗೋಯ್ತಲ್ಲ. Subscriber is currently switched off. Please try after some time. ಫೋನ್ ಈ ಟೈಮಲ್ಲಿ ಯಾಕೆ ಸ್ವಿಚ್ ಆಫ್ ಆಯ್ತು? ಚಾರ್ಜರ್ ಎಲ್ಲಿದೆ? ಫೋನ್ ಯಾಕೆ ಕಟ್ಟಾಯ್ತು? The subscriber is currently switched off. Please try after some time. ಸಾಯಿ, ರಾಧಿಕಾ ಫೋನ್ ಯಾಕೋ ಸ್ವಿಚ್ ಆಫ್ ಅಂತ ಬರ್ತಿದೆ? ಅಬ್ಬಾ ದೇವ್ರೇ, ಬದುಕ್ಸ್ಬಿಟ್ಟೆ. ಆ ಹುಡುಗಿಗೆ ಮದುವೆ ಆಗಿದೆ ಅಮ್ಮ. ಪಕ್ಕದಲ್ಲಿ ಯಾರಿದಾರೋ ಏನೋ, ಬಿಟ್ಬಿಡು. ಮೊದಲು ಮನೆಗೆ ಹೋಗೋಣ ನಡಿ. ಫೋನ್ ಸ್ವಿಚ್ ಆಫ್ ಆದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಮಾತಾಡ್ತೀನಿ ಹೊರತು ರಾಧಿಕಾ ಜೊತೆ ಮಾತಾಡದೆ ನಾನು ಎಲ್ಲಿಗೂ ಬರಲ್ಲ. ಸಾಯಿ, ಏನೋ ಕಾರ್ತಿಕಿ, ಅಯ್ಯೋ, ಅಮರ್ ಫೋನ್ ಮಾಡಿದ್ರು ಮಾತಾಡಕ್ಕಾಗ್ಲಿಲ್ಲ. ನಾಳೆ ವಿವರವಾಗಿ ಮಾತಾಡ್ತೀನಿ ಅಂತ ಹೇಳೋಣ ಅಂದ್ರೆ
ಚಾರ್ಜರ್ ಎಲ್ಲಿದೆಯೋ ಕಾಣ್ತಾ ಇಲ್ಲ. ಪ್ರಿಯಾ ಪ್ರಿಯಾ ರೂಮಲ್ಲಿ. ಏನಾಯ್ತ್ರಿ? ಏನೂ ಇಲ್ಲ ರೀ. ಸರಿ, ನೀವು ಮಲ್ಕೊಳ್ಳಿ. ನಂಗೆ ಸ್ವಲ್ಪ ಬ್ಯಾಲೆನ್ಸ್ ವರ್ಕ್ ಇದೆ, ಆಮೇಲೆ ಮಲಗ್ತೀನಿ. ಫೋನ್ ಸ್ವಿಚ್ ಆಫ್ ಆಗದೆ ಇದ್ರೆ ಅಮರ್ ಜೊತೆ ಮಾತಾಡ್ಬೋದಾಗಿತ್ತು. ಆದರೆ ಸಾಯಿ ಎಲ್ಲ ವಿಷಯನೂ ಅಮರ್ಗೆ ಹೇಳಿದ್ದೀನಿ, ಅರ್ಥ ಮಾಡಿಸಿದ್ದೀನಿ ಅಂತ ನಂಗೆ ಹೇಳಿದ್ನಲ್ಲ. ಹಾಗಾದರೆ ಅಮರ್ ಯಾಕೆ ಫೋನ್ ಮಾಡ್ದ? ನಾಳೆ ಅಮರ್ಗೆ ಕಾಲ್ ಮಾಡಿ ನಾನೇ ಎಲ್ಲ ವಿಷಯ ಹೇಳ್ತೀನಿ. Currently switched off. Please try after some time. The subscriber is currently switched off. ಫೋನ್ ಈಗಲೇ ಚಾರ್ಜ್ ಹಾಕಿ ಅಮರ್ಗೆ ಫೋನ್ ಮಾಡಬೇಕು. ರಾಧಿಕಾ ಏನೋ ರಾತ್ರಿ ಫೋನ್ ಮಾಡಿದ್ರೆ ಮಾತಾಡ್ಲಿಲ್ಲ, ಅವಾಗ ಸ್ವಿಚ್ ಆಫ್ ಆಗಿರೋ ಫೋನ್ ಇಲ್ಲಿವರೆಗೂ ಆನ್ ಆಗಿಲ್ಲ. ಅಂದ್ರೆ ಏನೋ ಅರ್ಥ? ಬೇಕಂತಾನೆ ನನ್ನ ದೂರ ಇಡ್ತಿದ್ದಾಳ? ಯಾಕೋ ಅಷ್ಟೊಂದು ಇರಿಟೇಟ್ ಆಗ್ತೀಯಾ? ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ನಮ್ಗೇನೋ ಗೊತ್ತು. ಮೊದಲು ನೀನು ಕೂಲ್ ಆಗಿರೋ, ರಾಧಿಕಾ ಜೊತೆ ಆಮೇಲೆ ಮಾತಾಡ್ಬೋದು. ಏನೋ ಮಾತಾಡ್ತಿದ್ಯಾ ಸಾಯಿ? ರಾಧಿಕಾ ನನ್ ಬೇಡ ಅಂತ ಯಾರನ್ನೋ ಮದ್ವೆ ಮಾಡ್ಕೊಂಡ್ರೆ ನನ್ ಕೂಲ್ ಆಗಿರ್ಬೇಕಾ? ನೋ, ನಾನು ತಕ್ಷಣ ಅವಳ ಜೊತೆ ಮಾತಾಡ್ಬೇಕು. ನನಗ್ ಮೋಸ ಮಾಡಿ ಇನ್ನೊಬ್ಬನ್ನ ಯಾಕೆ ಮದ್ವೆ ಆದೆ ಅಂತ ನಾನು ಕೇಳಬೇಕು. ಅಮರ್, ಆಕ್ಸಿಡೆಂಟ್ ಆಗಿ ಪ್ರಾಣಾಪಾಯದಿಂದ ಪಾರಾಗ್ ಬಂದಿದೀಯಾ? ಮಾಡ್ದಿರೋ ತಪ್ಪಿಗೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದೆ. ನೀನ್ ಬೇಡ ಅಂತ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿರೋ ಹುಡುಗಿಗೋಸ್ಕರ ಯಾಕಿಷ್ಟು ಕೂಗಾಡ್ತಿದ್ಯಾ? ಪ್ಲೀಸ್, ಆಗಿದ್ದಾಗೋಯ್ತು. ಆ ಹುಡುಗಿನ ಮರ್ತ್ಬಿಡು, ಹೊಸ ಜೀವನ ಶುರು ಮಾಡು. ನೀವು ಮಾತಾಡಬೇಡಿ. ನನ್ನ ಪ್ರೀತಿ ವಿಷಯದಲ್ಲಿ ದಯವಿಟ್ಟು ನನಗ್ ಸಲಹೆ ಕೊಡಕ್ ಬರಬೇಡಿ. ಛೇ, ನಾನ್ ಮಾತ್ರ ರಾಧಿಕಾನ್ ಮರೆಯೋಕ್ ಸಾಧ್ಯನೇ ಇಲ್ಲ. ರಾಧಿಕಾ, ಪ್ರತಿ ಕ್ಷಣ ನಾನು ಬರೋದ್ನೇ ಕಾಯ್ತಾ ಇದ್ ನೀನು ರಾತ್ರಿ ನಾನು ಫೋನ್ ಮಾಡಿದ್ರೆ ಯಾಕೆ ಮಾತಾಡ್ಲಿಲ್ಲ? ಯಾಕೆ ನನಗ್ ಮತ್ತೆ ಕಾಲ್ ಮಾಡ್ಲಿಲ್ಲ?
ನಾನಷ್ಟು ಪರಿಚಯ ಇಲ್ದವನಾಗ್ಬಿಟ್ನಾ? ನಿನ್ ಜೊತೆ ಮಾತಾಡ್ಬೇಕು ರಾಧಿಕಾ. ಒಂದ್ಸಲ ಕಾಲ್ ಮಾಡು. ಅಮರ್, ಕೂಲ್ ಆಗಿರೋ. ಡ್ಯಾಡಿ, ಕಾರ್ ಪಕ್ಕಕ್ಕೆ ಹಾಕಿ. ನಿಲ್ಸಿ. ನನ್ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತಮ್ಮ. ನೀನ್ ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಪೂಜೆ ಮಾಡಿ ಮಡ್ಲಕ್ಕಿನಲ್ಲಿ ಪ್ರಸಾದ ಮಾಡೋಣ. ಸರಿ ಅತ್ತೆ. ಅಮ್ಮ ರಾಧಿಕಾ, ಯಾಕೆ ಹೀಗಿದೀಯಾ? ಏನೂ ಇಲ್ಲ ಅತ್ತೆ, ಈಗ ತಾನೇ ಎತ್ತಿದ್ದೀನಲ್ಲ. ಸರಿನಮ್ಮ, ನೀನ್ ಹೋಗಿ ಬೇಗ ರೆಡಿಯಾಗಿ ಬಂದ್ಬಿಡು. Subscriber is currently switched off. Please try after some time. Yes, sir. Subscriber is currently switched off. ಸಾಯ್, ರಾಧಿಕಾ ಫೋನ್ ರಿಂಗ್ ಆಗ್ತಿದ್ಯೋ? ನಾನು ಇವನನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ರಾಧಿಕಾಗ್ ಸುಳ್ಳು ಹೇಳಿದ್ದೆ. ಇವಾಗ ಏನಾಗುತ್ತೋ ಏನೋ. ಹಲೋ ಅಮರ್. ಮಾತಾಡ್ತಾನೆ ಇಲ್ವಲ್ಲ ಅಮರ್? ನಿನ್ ಹೆಲ್ತ್ ಎಲ್ಲ ಸರಿ ಹೋಯ್ತಾ? ಹೇಗಿದ್ಯಾ? ನಿನ್ ನೋಡ್ದಿರಾ, ನಿನ್ ಜೊತೆ ಮಾತಾಡ್ದಿರಾ ನಾನು ಹೇಗಿರ್ತೀನೋ ನಿಂಗೆ ಗೊತ್ತಿಲ್ವಾ ರಾಧಿಕಾ? ರಾತ್ರಿ ನಿಂಗೆ ಫೋನ್ ಮಾಡಿದೆ ರಾಧಿಕಾ, ನೀನ್ ತೆಗಿಲಿಲ್ಲ. ಆವಾಗಿಂದ ನಿನ್ ಫೋನ್ ಕಾಲ್ ಮಾಡ್ತಾನೆ ಇದ್ದೀನಿ. ನಿನ್ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇವಾಗ ನಿನ್ ಮಾತು ಕೇಳೋ ತನಕ ನನ್ನ ಮನ್ಸು ಒದ್ದಾಡ್ತಾನೆ ಇತ್ತು. ಅಮರ್, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದು ಅಲ್ಲದೆ ಕೈಲಾಶ್ ಅವ್ರು ಕೂಡ ರೂಮಲ್ಲೇ ಇದ್ರು. ಅದಕ್ಕೆ ಫೋನ್ ಚಾರ್ಜ್ಗೆ ಹಾಕಿ ನಿನಗೆ ಮತ್ತೆ ಕಾಲ್ ಮಾಡೋಕ್ಕಾಗಲಿಲ್ಲ. ಪ್ರಾಣದ ಥರ ಪ್ರೀತಿಸಿರೋ ನನಗಿಂತ ನಿಂಗೆ ಆ ಕೈಲಾಶೆ ಹೆಚ್ಚಾಗ್ಬಿಟ್ನಾ?
ಇದೇನ್ ಅಮರ್ ಹೀಗ್ ಮಾತಾಡ್ತಿದ್ಯಾ? ಇನ್ ಹೇಗ್ ಮಾತಾಡ್ಬೇಕು? ನನ್ನ ಪ್ರಾಣದ ತರ ಪ್ರೀತಿಸ್ತೀನಿ ಅಂದಿದ್ದೆ, ನಮ್ದು ಗ್ರೇಟ್ ಪ್ರೀತಿ ಅಂದಿದ್ದೆ. ನಾನಿಲ್ದೇ ಇದ್ರೆ ನೀನ್ ಇರಲ್ಲ ಅಂದಿದ್ದೆ. ಆ ಮಾತೆಲ್ಲ ಸುಳ್ಳ ಹಾಗಾದ್ರೆ? ನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ. ನಮ್ ತಾಯಿ ಸ್ಥಾನನ ಕೊಟ್ಟಿದ್ದೆ ನಿನ್ಗೆ. ಮದ್ವೆ ಫಿಕ್ಸ್ ಆಯ್ತು ಅಂತ ನೀನು ನೀನಾಗೆ ನನ್ಗೊಂದ್ ಮಾತು ಹೇಳಿಲ್ಲ. ನಾನು ಅಮರ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ ಪೇರೆಂಟ್ಸ್ನ ಕನ್ವಿನ್ಸೂ ಮಾಡ್ಲಿಲ್ಲ. ಕಡೆ ಪಕ್ಷ ನಂಗೆ ಪ್ರಜ್ಞೆ ಬರೋವರ್ಗಾದ್ರು ನೀನ್ ಮದ್ವೆ ನಿಲ್ಸ್ಲಿಲ್ಲ. ಇದೇನಾ ನಿನ್ ಪ್ರೀತಿ ಕೊಡೋ ಬೆಲೆ? ಅಮರ್, ನಾನು ಯಾವ ಪರಿಸ್ಥಿತಿಯಲ್ಲಿ ಮದ್ವೆ ಆಗ್ಬೇಕಾಗಿ ಬಂತು ನಿನಗೆ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಸಾಧ್ಯ ಆಗ್ಲಿಲ್ಲ. ಸಾಯಿ ಹತ್ರನೂ ಹೇಳ್ದೆ. ಸಾಯಿ ನಿನ್ ಜೊತೆ ಮಾತಾಡಿದೀನಿ ಅಂತ ನನ್ನ ಹತ್ರ ಹೇಳ್ದ. ನಾನು ಯಾವ ಪರಿಸ್ಥಿತಿಲಿ ಮದ್ವೆ ಮಾಡ್ಕೊಂಡೆ ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂತಾನು ಸಾಯಿ ನಂಗೆ ಹೇಳ್ದ. ಏ ಸಾಯಿ, ನನಗ್ ವಿಷಯ ತಿಳಿಸಿದ್ದೀನಿ ಅಂತ ರಾಧಿಕಾಗ್ ಹೇಳಿದ್ಯಾ? ಅದು ಅಮರ್, ಅವತ್ತಿದ್ದ ಸಿಚುಯೇಷನ್ ಅಲ್ಲಿ ಹಾಗೆ ಹೇಳ್ಬೇಕಾಯ್ತು ಮಗ. ಇದೆಲ್ಲ ಬೇಕಾಗಿಲ್ಲ ರಾಧಿಕಾ. ನೀನ್ ಯಾಕೆ ಹೀಗ್ ಮಾಡ್ದೆ? ಪ್ರೀತಿ ಅಂದ್ರೆ ಜೀವನ ಪೂರ್ತಿ ಜೊತೆಲಿರ್ತೀವಿ ಅಂತ 2 ಮನ್ಸ್ಗಳು ಮಾಡ್ಕೊಳ್ಳೋ ಪ್ರಮಾಣ. ಮತ್ ನನ್ನಿಂದ ಯಾಕೆ ದೂರ ಆದೆ? ಹೇಳ್ತೀನಿ ಅಮರ್, ನಾನು ಯಾಕೆ ಮದುವೆ ಮಾಡ್ಕೋಬೇಕಾಯ್ತು ಅಂತ ನಿನಗೆ ಪೂರ್ತಿಯಾಗಿ ಹೇಳ್ತೀನಿ. ನಿನ್ನ ಕಣ್ಣಾರೆ ನೋಡಿದಾಗ ಖಂಡಿತ ಹೇಳ್ತೀನಿ. ಹಾಗಾದ್ರೆ ಇರೋ, ಇವಾಗ್ಲೇ ನಾನು ನಿನ್ ಮನೆಗೆ ಬರ್ತಿದ್ದೀನಿ. ನಿನ್ ಜೊತೆ ಮಾತಾಡ್ಲೇಬೇಕು. ಅಮರ್ ಪ್ಲೀಸ್ ಪ್ಲೀಸ್ ಅಮರ್, ನನ್ನ ಮಾತು ಕೇಳು. ಇವಾಗ ಬೇಡ ಪ್ಲೀಸ್. ನಾನು ಮತ್ತೆ ನಿನ್ ಜೊತೆ ಮಾತಾಡ್ತೀನಿ. ಪ್ಲೀಸ್ ಅಮರ್, ಅರ್ಥ ಮಾಡ್ಕೋ. ಈಗಾಗ್ಲೇ ತುಂಬಾ ತಡ ಆಗಿದೆ. ಬರ್ತಾ ಇದ್ದೀನಿ ಅಷ್ಟೇ. ರಾಧಿಕಾ 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 Subscriber is currently switched off. Please try after some time. ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್. ಏಯ್ ಸಾಯಿ, ರಾಧಿಕಾ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿದಾಳೋ? ಅವಳು ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ? ಅಮರ್, ಆವೇಶ ಪಡ್ಬೇಡ. ನಾನ್ ಇವಾಗ್ಲೇ ಹೋಗಿ ರಾಧಿಕಾನ್ ಮೀಟ್ ಆಗಿ ಮಾತಾಡ್ಬೇಕು. ಅಮರ್ ನಿಂತ್ಕೊಳ್ಳೋ, ನನ್ ಮಾತ್ ಕೇಳು. ಬೇಡ, ಇಷ್ಟು ದಿನ ನೀನ್ ಮಾಡಿರೋ ಡ್ರಾಮಾ ಸಾಕು. ಅಮರ್, ಆ ಹುಡುಗಿಗೆ ಮದ್ವೆ ಆದ್ಮೇಲೆ ನೀನು ಆ ಮನೆಗೆ ಹೋಗೋದು ಒಳ್ಳೇದಲ್ಲ. ನೀವೇನು ಮಾತಾಡ್ಬೇಡಿ. ಲೋ ಅಮರ್ ಪ್ಲೀಸ್, ನನ್ ಮಾತ್ ಕೇಳು. ಇವನಿಷ್ಟು ಕೋಪದಲ್ಲಿ ಹೋಗ್ತಾ ಇದ್ದೇನೆ. ರಾಧಿಕನ್ ಪರಿಸ್ಥಿತಿ ಏನಾಗುತ್ತೋ ಏನೋ. ರಾಧಿಕಾ, ಪೂಜೆಗೆ ಟೈಮ್ ಆಗ್ತಿದೆ, ಬಾಮ್ಮ. ಬರ್ತಿದ್ದೀನಿ ಅತ್ತೆ.